ನಮಸ್ಕಾರ ಸ್ನೇಹಿತರೆ. ನಾನು ಯೂಸ್ ಮಾಡುವ ಕನ್ನಡ ಫಾಂಟ್‌ಗಳನ್ನು ನೀವು ಕೂಡ ಹೇಗೆ ಡೌನ್‌ಲೋಡ್ ಮಾಡಿಕೊಳ್ಳಬೇಕು ಎಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸುತ್ತೇನೆ. ವಿಡಿಯೋ ಕೊನೆಯವರೆಗೂ ನೋಡಿ. ನಿಮ್ಮ ಎಲ್ಲಾ ಡೌಟ್‌ಗಳು ಕ್ಲಿಯರ್ ಆಗುತ್ತವೆ. ನಿಮಗೆ ಇದರ ಡೌನ್‌ಲೋಡ್ ಲಿಂಕ್ ಕೊಡುತ್ತೇನೆ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಡೌನ್‌ಲೋಡ್ ಮಾಡ್ಕೊಳ್ಳಿ. ಅಲರ್ಟ್ ಮೋಷನ್ ಆ್ಯಪ್ ಒಳಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ನಾನು ಯಾವಾಗ ವಿಡಿಯೋ ಮಾಡಿದರೂ ಇದೇ ಫಾಂಟ್‌ನಲ್ಲಿ ನಿಮಗೆ ಫಾಂಟ್ ಮಿಸ್ಸಿಂಗ್ ಬರುವುದಿಲ್ಲ. ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ಟಾಪಿಕ್‌ಗಳಿಗೋಸ್ಕರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೊದಲು ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟ ಕನ್ನಡ ಫಾಂಟ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹೀಗೆ ಬರುತ್ತದೆ. ಇಲ್ಲಿ ನಿಮ್ಮ ಜಿಮೇಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆ ಮೇಲೆ ಪ್ರೆಸ್ ಮಾಡಿ. ಈಗ ಬರುತ್ತೆ. ಈಗ ಈ ಕನ್ನಡ ಜಿಪ್ ಫಾಂಟ್ ಅನ್ನು ನೀವು ಕ್ಲಿಕ್ ಮಾಡಿ. ಈಗ ನಿಮ್ಮ ಫೈಲ್ ಮ್ಯಾನೇಜರ್‌ಗೆ ಹೋಗುತ್ತದೆ. ಇಲ್ಲಿ ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕನ್ನಡ ಫಾಂಟ್ಸ್ ಎಂದು ಟೈಪ್ ಮಾಡಿ. ಈಗ ಓಕೆ ಮೇಲೆ ಪ್ರೆಸ್ ಮಾಡಿ. ಈಗ ನೀವು ಕ್ರಿಯೇಟ್ ಮಾಡಿರುವ ಫೋಲ್ಡರ್ ಇಲ್ಲಿ ಮೇಲೆ ಕಾಣಿಸುತ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಪೇಸ್ಟ್ ಆಪ್ಷನ್ ಇದೆ ಕೆಳಗಡೆ, ಇದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಜಿಪ್ ಫೈಲ್ ಬರುತ್ತದೆ. ಈ ಜಿಪ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಫೈಲ್ಗಳು ಎಕ್ಸ್ಟ್ರಾಕ್ಟ್ ಆಗುತ್ತವೆ. ಈಗ ನೀವು ಈ ಫೈಲ್ ಮ್ಯಾನೇಜರ್ ಅನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ. ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕನ್ನಡದಲ್ಲಿ ಯಾವುದಾದ್ರೂ ಒಂದು ಟೆಕ್ಸ್ಟ್ ಅನ್ನು ಬರೆಯಿರಿ. ಇಲ್ಲಿ ನೋಡಿ, ನಾನು ಕನ್ನಡಿಗ ಎಂದು ಬರೆದೇನೆ. ಈಗ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ, ಕಾಣಿಸುವಂತೆ. ನಾನು ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಕಾಣಿಸಬೇಕೆಂದು ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೇನೆ. ಇದನ್ನು ಬ್ಲ್ಯಾಕ್ ಆಗಿಡುತ್ತೇನೆ. ಈಗ ಇಲ್ಲಿ ಇದೇ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ರೋಬೋಟ್ ರೆಗ್ಯುಲರ್ ಅಂತ ಇದೆಯಲ್ಲ, ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಆಲ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಂಪೋರ್ಟ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ಮಾಡೆಲ್ ಯಾವುದಿರುತ್ತದೆಯೋ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡಿ, ನಾವು ಕ್ರಿಯೇಟ್ ಮಾಡಿರುವ ಫೋಲ್ಡರ್ ಇಲ್ಲಿ ಕಾಣಿಸುತ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಮೇಲಿರುವ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಸ್ಟ್ಯಾಟಿಕ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿವೆ ನೋಡಿ, ನಾವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಫಾಂಟ್ಸು. ಈಗ ಮೊದಲನೇ ಫೋಲ್ಡರನ್ನು ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಂಪೋರ್ಟ್ ಆಗುತ್ತವೆ. ಮತ್ತೆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಸ್ಟ್ಯಾಟಿಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಎರಡನೇ ಫೋಲ್ಡರನ್ನು ಓಪನ್ ಮಾಡ್ಕೊಳ್ಳಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇವು ಕೂಡ ಇಂಪೋರ್ಟ್ ಆಗುತ್ತವೆ. ಮತ್ತೆ ಇನ್ನೊಂದು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ಯಾಟಿಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ನೊಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟ್ಯಾಟಿಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ನೊಂದು ಫೋಲ್ಡರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ಯಾಟಿಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ನೊಂದು ಫೋಲ್ಡರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಈಗ ಮಾಡಿದರೆ ಇಲ್ಲಿ ನೋಡಿ, ಈಗ ಈ ಎಲ್ಲ ಆಪ್ಷನ್ಗಳು ಕಾಣಿಸುತ್ತವೆ. ಇಲ್ಲಿ ನೀವು ಇಂಪೋರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಂಪೋರ್ಟ್ ಮಾಡ್ಕೊಂಡಿರುವ ಎಲ್ಲ ಕನ್ನಡ ಫಾಂಟ್ಗಳು ಇಲ್ಲಿ ಬಂದಿರುತ್ತವೆ. ಒಂದೊಂದಾಗಿ ಚೆಕ್ ಮಾಡೋಣ. ಇಲ್ಲಿ ಮೊದಲನೇ ಫಾಂಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫಾಂಟ್ ಚೇಂಜ್ ಆಗಿದೆ. ಈಗ ಎರಡನೇ ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಚೇಂಜ್ ಆಗ್ತಾ ಬರ್ತಾ ಇದೆ. ಚೇಂಜ್ ಮಾಡಿದಾಗೆಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ. ಇಲ್ಲಿ ನೋಡಿ, ಸಣ್ಣದಾಗಿ ಬಂತು. ಇನ್ನೊಂದು ಇಲ್ಲಿ ನೋಡಿ, ಚೇಂಜ್ ಆಗಿದೆ. ಇಲ್ಲಿ ನೋಡಿ, ನಾವು ಫಾಂಟ್ ಚೇಂಜ್ ಮಾಡಿದಾಗಲೆಲ್ಲ ಈ ಅಕ್ಷರಗಳು ಚೇಂಜ್ ಆಗುತ್ತಾ ಬರ್ತವೆ. ಇಷ್ಟೇ ಫ್ರೆಂಡ್ಸ್,
ಸಿಂಪಲ್ ಆಗಿ ಈ ಫಾಂಟ್ಗಳನ್ನು ನೀವು ಕೂಡ ಇಂಪೋರ್ಟ್ ಮಾಡಿ ಬಳಸಬಹುದು. ನಾನು ಎಲ್ಲ ವಿಡಿಯೋಗಳಲ್ಲಿ ಈ ಫಾಂಟ್ಗಳನ್ನೇ ಯೂಸ್ ಮಾಡುತ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.